ಹಲೋ ಎವ್ರಿವಾನ್, ವೆಲ್ಕಮ್ ಟು ರಮ್ಯಾ ಮಾದಿಸ್ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಇದೇ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಚಪಾತಿ ಜೊತೆಗೆ ಒಂದು ಈಸಿಯಾಗಿರುವಂತಹ ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು, ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಸ್ಟಿಕ್ಕರನ್ನು ತೋರಿಸಿದ್ದೆ ನಿಮಗೆ. ಅದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ಒಂದು 150 ಏನೋ ಆಗುತ್ತೆ ಅಷ್ಟೇ ಅದಕ್ಕೆ. ಅದು ಕೂಡ ಕಿಚನ್ಗೂ ಕೂಡ ಪೇಸ್ಟ್ ಮಾಡ್ಕೋಬೋದು. ಅಂದರೆ ಸೆಲ್ಫ್ ಇರುತ್ತಲ್ಲ, ಅದಕ್ಕೂ ಪೇಸ್ಟ್ ಮಾಡ್ಬೋದು. ಅದನ್ನು ನಾನು ಟೇಬಲ್ಗೆ ಅಂತ ತರಿಸಿದ್ದೀನಿ. ಆ ಟೇಬಲ್ ಏನಪ್ಪ ಅಂದರೆ ಸ್ಕ್ರ್ಯಾಚಸ್ ಆಗಿಬಿಟ್ಟಿದೆ ತುಂಬ. ಅದಕ್ಕೋಸ್ಕರ ಮೇಲೆ ಸ್ಟಿಕ್ಕರ್ನ ಪೇಸ್ಟ್ ಮಾಡಿದ್ರೆ ನೀಟಾಗಿ ಕಾಣಿಸ್ಬೋದು ಅಂತ ನಾನು ಅದನ್ನು ಆರ್ಡರ್ ಮಾಡಿ ಮೀಶೋದಿಂದ ತರಿಸ್ಕೊಂಡಿದ್ದೆ. ಇದೇ ಟೇಬಲ್, ಅದು ಸ್ಕ್ರ್ಯಾಚ್ ಈ ಥರ ಆಗಿದೆ ನೋಡಿ. ಈ ಥರ ಸ್ಕ್ರ್ಯಾಚ್ ಆಗಿರೋದ್ರಿಂದ ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇದಕ್ಕೆ ಪೇಂಟ್ ಕೂಡ ಮಾಡಿಸ್ಬೋದು, ಬಟ್ ಪೇಂಟ್ ಮಾಡಿದ್ರೆ ಶೈನಿಂಗ್ ಇರಲ್ಲ, ಮತ್ತು ಅದು ಇನ್ನೊಂದು ಹೊಸದನ್ನೇ ತಗೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇದಕ್ಕೆ ಸ್ಟಿಕ್ಕರ್ನ ತರಿಸಿದ್ದೀನಿ. ಅದು ಹೇಗೆ ಕಾಣಿಸುತ್ತೆ ಅಂತ ಆಮೇಲೆ ನೋಡೋಣ. ಮೊದಲು ಇವಾಗ ನಾನು ಚಪಾತಿಗೆ ಒಂದು ಬದನೆಕಾಯಿ ಗೊಜ್ಜು ಮಾಡಿದ್ದೀನಲ್ಲ, ಅದನ್ನು ಇವಾಗ ನೋಡ್ಕೊಂಡು ಬಂದುಬಿಡೋಣ ಬನ್ನಿ. ಇದು ಬದನೆಕಾಯಿ ಗೊಜ್ಜು ಮಾಡೋದಕ್ಕೋಸ್ಕರ ಬದನೆಕಾಯಿನ 2 ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ಇತ್ತು ಅದು. ಮತ್ತು ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ, ಮತ್ತು 2 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ, ಮತ್ತು 2 ಟೊಮೊಟೊ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ. ಇದು ಚಪಾತಿಗೆ ಸ್ವಲ್ಪ ಗಟ್ಟಿಯಾಗಿ ಇರಲಿ ಅಂತ ಅಂದ್ಬಿಟ್ಟು ಅದನ್ನು ಕಲಿಸ್ಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ. ಇವಾಗ ನಾನು ಗೊಜ್ಜು ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಆನ್ ಮಾಡಿಬಿಟ್ಟು ಪ್ಯಾನನ್ನು ಇಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಬೇಕು, ಅದಕ್ಕೆ ನಾನು ಜಾಸ್ತಿ ಆಯಿಲ್ ಹಾಕ್ತಾ ಇದ್ದೀನಿ. ಬದನೆಕಾಯಿ ಗೊಜ್ಜು ಯಾವುದೇ ಥರ ಮಾಡಿದ್ರು ಅಷ್ಟೇ, ಅದಕ್ಕೆ ಎಣ್ಣೆ ಜಾಸ್ತಿ ಇದ್ರೇ ಅದು ಟೇಸ್ಟ್ ಚೆನ್ನಾಗಿ ಕೊಡೋದು. ಎಣ್ಣೆ ಕಾದಿದ ನಂತರ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತೀನಿ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ 2 ಬದನೆಕಾಯಿನ ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಇವಾಗಲೇ ಫ್ರೈ ಮಾಡ್ಕೊಳ್ತೀನಿ. ಯಾಕಂದರೆ ಈರುಳ್ಳಿ ಜೊತೆ ಫ್ರೈ ಮಾಡಿದ್ರೇ ಅದು ನಮಗೆ ಟೇಸ್ಟ್ ಕೊಡೋದು. ನಾವು ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತೀವಿ ಅಂತಂದರೆ ಅದು ಚೆನ್ನಾಗಿ ಬರಲ್ಲ. ನಾನು ಒಂದು 2-3 ಸರಿ ಟ್ರೈ ಮಾಡಿದ್ದೀನಿ. ಆ ಥರ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈರುಳ್ಳಿ ಜೊತೆ ಈ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟು ಫ್ರೈ ಆಗಬೇಕು, ಅದು ಜಾಸ್ತಿ ಟೈಮು, ಒಂದು 10 ನಿಮಿಷನಾದರೂ ಆ ಥರ ಫ್ರೈ ಆಗಕ್ಬಿಟ್ಟು ಸ್ವಲ್ಪ ಅದನ್ನು ಹಾವೇಲಿ ಹಾಗೆ ಬೇಯಿಸ್ಕೊಳ್ಬೇಕು. ನೋಡಿ, ಸ್ವಲ್ಪ ಈ ಥರ ಬೆಂದಾದಮೇಲೆ ನಾನು ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊನೂ ಅಷ್ಟೇ ನೀರು ಬಿಡುತ್ತಲ್ಲ, ಅದರಿಂದ ಕೂಡ ಬದನೆಕಾಯಿ ಕೂಡ ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅದು. ಇವಾಗ ನಾನು ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ, ಮತ್ತು 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಖಾರನ ಸ್ವಲ್ಪ ಕಡಿಮೆನೇ ಹಾಕ್ತೀನಿ, ಯಾಕಂದರೆ ನನ್ನ ಮಗನೂ ಕೂಡ ತಿನ್ನಬೇಕಾಗಿತ್ತು. ಮತ್ತು ಧನಿಯಾ ಪೌಡರ್ನ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಚೆನ್ನಾಗಿ ಬಂದರೆ ನಮಗೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ಜಾಸ್ತಿ ಹಾಕಿದ್ರೆ ಅದು ಚೆನ್ನಾಗಿ ಬರಲ್ಲ, ಜಾಸ್ತಿ ಬೆಂದ್ಕೊಂಡು ಅದು ಫುಲ್ಲು ಗ್ರೇವಿ ಥರ ಆಗಿಬಿಡುತ್ತೆ. ನನಗೆ ಪಲ್ಯ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಡ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ತೀನಿ. ಇವಾಗ ರೆಡಿ ಆಯಿತು ಬದನೆಕಾಯಿ ಗೊಜ್ಜು. ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚಪಾತಿಗೆ ಮಾತ್ರ ಬದನೆಕಾಯಿ ಗೊಜ್ಜು ಇತ್ತೀಚೆಗೆ ನನಗೆ ಫೇವ್ರೇಟ್ ಕೂಡ ಆಗಿಬಿಟ್ಟಿದೆ. ಅದಕ್ಕೆ ಬದನೆಕಾಯಿ ಗೊಜ್ಜು ಮಾಡ್ಕೊಂಡಿದ್ದೆ ಇವತ್ತು. ಹಸ್ಬೆಂಡ್ ಮನೇಲಿ ಊಟ ಮಾಡೋಕ್ಕೆ ಟೈಮ್ ಸಾಕಾಗಿರಲಿಲ್ಲ, ಅದಕ್ಕೆ ನಾನು ಬಾಕ್ಸ್ಗೆ ಹಾಕಿ ಕಳಿಸ್ದೆ ಆಫೀಸ್ಗೆ. ಮತ್ತು ಇವಾಗ ಟಿಫನ್ ಎಲ್ಲ ಮುಗಿಸಿ ಟೇಬಲ್ಗೆ ಸ್ಟಿಕ್ಕರ್ ತೊಗೊಂಡಿದ್ನಲ್ಲ, ಅದನ್ನು ಇವಾಗ ಪೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದೇನೆ ನೋಡಿ, ನಾನು ಮೀಶೋದಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದು ಇಷ್ಟು ಲಾಂಗ್ ಇದೆ. ಇದು ಇದಕ್ಕೆ ಪರ್ಫೆಕ್ಟ್ ಸೈಜ್ ಕೂಡ ಆಗ್ತಾ ಇದೆ. ಇವಾಗ ಇದಕ್ಕೆ ನಾನು ಇದನ್ನು ಫಸ್ಟೇ ವಾಶ್ ಮಾಡಿದ್ದೀನಿ, ಅಂದರೆ ಒದ್ದೆ ಬಟ್ಟೆಯಲ್ಲಿ ಹಂಗೆ ಸುತ್ತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಆರೋದಕ್ಕೆ ಬಿಟ್ಬಿಟ್ಟು ಇವಾಗ ನಾನು ಇದಕ್ಕೆ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲು ಇದರ ಅಳತೆನ ತಗೊಂಡು ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಕಟ್ ಮಾಡ್ಕೊಳ್ತೀನಿ. ಇವಾಗ
ಇದಕ್ಕೆ ಈ ಟೇಬಲ್ಗೆ ಪೇಸ್ಟ್ ಮಾಡೋದಕ್ಕೆ ಇಬ್ಬರು ಹೆಲ್ಪ್ ಬೇಕು ಅಂತ ಕೇಳಿದೆ ಹಸ್ಬೆಂಡ್ನ. ಸಂಡೇ ಫ್ರೀ ಇದ್ದಾಗ ಅದನ್ನು ಪೇಸ್ಟ್ ಮಾಡಿಕೊಡಿ ಅಂತಲೇ ಕೇಳಿದೆ. ಬಟ್ ಅವರು ಸ್ವಲ್ಪ ರೆಸ್ಟ್ ಮಾಡಬೇಕಿತ್ತಲ್ಲ, ಕೆಲಸ ಮಾಡಿ ಒಂದಿನ ಆದರೂ ರೆಸ್ಟ್ ಬೇಕಲ್ಲ ಅಂತ ಹೇಳಿಬಿಟ್ಟು ಅವತ್ತು ಪೇಸ್ಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ನಾನೇ ಹಾಕ್ತಾ ಇದ್ದೀನಿ. ಈ ಕಲರ್ ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಚೆನ್ನಾಗಿದೆ ಕಲರ್, ಹೇಗಿದೆ ಬಟ್ ಇದೂ ಒಂಥರ ಸ್ಕ್ರ್ಯಾಚಸ್ ಥರನೇ ಕಾಣಿಸ್ತಾ ಇದೆ. ಬಟ್ ಶೈನಿಂಗ್ ಇದೆ ಇದರಲ್ಲಿ ಅಷ್ಟೇ, ಅದು ಶೈನಿಂಗ್ ಇರಲಿಲ್ಲ, ಹೋಗ್ಬಿಟ್ಟಿತ್ತು. ನಾನಿವಾಗ ಎಷ್ಟು ಕಟ್ ಮಾಡ್ಕೊಡ್ತಿದ್ದೀನಿ. ಇದು ಯಾಕಂದರೆ ಈ ಕಡೆ ಸೈಡಲ್ಲಿ ಸ್ವಲ್ಪ ಮಚ್ಕೊಂಡಂಗೈತೆ, ಅದು ಪೇಸ್ಟ್ ಮಾಡಿದಾಗ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಇಷ್ಟನ್ನು ಬಿಟ್ಬಿಟ್ಟಿದ್ದೀನಿ ಈ ಕಡೆ ಸೈಡಲ್ಲಿರೋದನ್ನು. ಇವಾಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಅದು ನೀಟಾಗಿ ಕೂರಬೇಕು ಅಂತಂದರೆ ಇಬ್ಬರು ಸಪೋರ್ಟ್ ಬೇಕೇ ಬೇಕು. ಬಟ್ ನಾನಿಲ್ಲಿ ಒಬ್ಬಳೇ ಮಾಡ್ತಿದ್ದೀನಿ, ಹೇಗೆ ಬರುತ್ತೋ ಏನೋ ಗೊತ್ತಾಗ್ತಿಲ್ಲ. ಎಷ್ಟು ತಿನ್ನಾಗಿದೆ ಇದು, ಸ್ವಲ್ಪ ಉಗುರಲ್ಲೂ ಕೂಡ ಸಿಗ್ತಾ ಇಲ್ಲ. ಅದನ್ನು ಬಿಡಿಸೋದೇ ಎಷ್ಟೊತ್ತಾಯಿತು ನೋಡಿ. ಫೋಲ್ಡಿಂಗ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಫೋಲ್ಡಿಂಗಲ್ಲಿ ಇಲ್ಲ ಆಗಿದ್ರೆ ನೀಟಾಗಿ ಬರ್ತಾ ಇತ್ತು. ಈ ಕಡೆ ಸ್ಟಿಕ್ ಆಗ್ಬಿಟ್ಟಿದೆ, ತರಲಿಲ್ಲ. ದಯವಿಟ್ಟು ನಂತರ ಯಾರು ಒಬ್ಬಳೇ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಯಾರಾದರೂ ಪಾರ್ಟ್ನರ್, ಹಸ್ಬೆಂಡಲ್ಲಿ ತಗೊಳ್ಳಿ. ಒಬ್ಬರಾದರೂ ಹೆಲ್ಪ್ ಬೇಕೇ ಬೇಕು ಇದಕ್ಕೆ. ಒಬ್ಬಳೇ ಅಂತೂ ಮಾಡೋಕ್ಕಾಗಲ್ಲ ಇದನ್ನು. ಇದು ಆ ಕಡೆ ಕಾರ್ನರಲ್ಲಿ ಇಟ್ಕೊಂಡ್ರೆ ಈ ಕಡೆ ಕಾರ್ನರಲ್ಲಿ ಒಬ್ಬರು ಇಟ್ಕೋಬೇಕು. ಇದನ್ನು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಚೆನ್ನಾಗಿ ಬರುತ್ತೆ, ಬಟ್ ನಮಗೆ ಪೇಷನ್ಸಿಂದ ಮಾಡಬೇಕು. ಇದನ್ನು ತುಂಬ ಈಸಿ ಇದೆ ಅನ್ನೋಕ್ಕಾಗಲ್ಲ. ಬಟ್ ಇಬ್ಬರಿದ್ರೆ ಈಸಿಯಾಗಿ ಅದನ್ನು ಪೇಸ್ಟ್ ಮಾಡ್ಕೋಬೋದು. ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಏನಿದೆ ಈಸಿ, ನಾನು ಒಬ್ಬಳೇ ಅಂಟಿಸ್ಬಿಡ್ತೀನಲ್ಲ ಇದನ್ನು ಅಂತ ಸುಮ್ಮನೆ ಅನ್ಕೋತಾ ಇದ್ದೆ. ಬಟ್ ಕಷ್ಟ ಇದೆ, ಯಾರಾದರೂ ಹೆಲ್ಪಿಗೆ ಬೇಕೇ ಬೇಕಾಗುತ್ತೆ.
ಅಪ್ಲೈ ಮಾಡ್ತಿದ್ದೀನಿ ಅಂದರೆ ನಾನೇ ಗ್ರೇಟ್ ಅಲ್ವಾ. ನೋಡಿ ಎಷ್ಟೊಂದು ವೇಸ್ಟ್ ಮಾಡಿಬಿಟ್ಟು ಮತ್ತೆ ಇವಾಗ ನಾನೇ ಒಬ್ಬಳೇ ಸ್ಟಿಕ್ ಮಾಡ್ತೀನಿ ಅಂತ ಮಾಡ್ತಾ ಕೂತಿದ್ದೀನಿ. ನಂತರ ಯಾರು ಒಬ್ಬಳೇ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಯಾರ್ದಾದ್ರೂ ಹೆಲ್ಪ್ ತಗೊಂಡು ನೀವು ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಶೆಲ್ಫ್ ಆದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಏನಿಲ್ಲ. ಅಡುಗೆ ಮನೆಯಲ್ಲಿ ಏನಾದರೂ ಸೆಲ್ಫು ತುಂಬ ಕೊಳೆ ಮತ್ತು ತುಂಬ ಹಳೇದು ಆ ಥರ ಇದ್ದರೆ ನೀವು ಇದನ್ನು ಸ್ಟಿಕ್ ಮಾಡಿದ್ರೆ ಒಂಥರ ಶೈನಿಂಗ್ ಕೊಡುತ್ತೆ, ಚೆನ್ನಾಗೂ ಕಾಣುತ್ತೆ, ಹೊಸದ್ರ ಥರ ಕಾಣಿಸ್ತಾ ಇದೆ. ನನಗೆ ಇಷ್ಟ ಆಯಿತು. ನೀಟಾಗಿ ಸ್ವಲ್ಪನೇ ಬರೋ ಥರ ಸ್ಟಿಕ್ ಮಾಡ್ಕೊಳ್ತಾ ಬನ್ನಿ. ಈ ಕಡೆ ಒಬ್ರು ಇಟ್ಕೋಬೇಕು ನೋಡಿ, ನಾನು ಎಡದ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಅರ್ಥ ಬಂದಿದೆ. ಏನಿಲ್ಲ ಅಂದರೆ ಇದೇನಾದರೂ ಡ್ಯಾಮೇಜ್ ಆಯಿತು ಅಂದರೆ ತಕ್ಷಣ ನೀವು ಚೇಂಜ್ ಮಾಡ್ಕೋಬೇಕು. ಇದು ನೋಡಿ ಸ್ವಲ್ಪ ಉಳಿದಿರುತ್ತಲ್ಲ, ಇದನ್ನು ನೀವು ಕಾರ್ನರ್ಗೂ ಕೂಡ ಹಾಕ್ಬೋದು. ಪೂರ್ತಿ ನಾನು ಹಾಕ್ತಾ ಇಲ್ಲ, ಇದರಲ್ಲಿ ಸ್ವಲ್ಪ ಕಾರ್ನರಲ್ಲಿ ಕಟ್ ಮಾಡಿಬಿಟ್ಟಿದ್ನಲ್ಲ, ಅದು ಈ ಥರ ಆಗ್ಬಿಟ್ಟಿತ್ತು. ಅದಕ್ಕೆ ನಾನು ಸ್ವಲ್ಪ ಕಟ್ ಮಾಡಿ ಇದರಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ.
ಅಂತೂ ಇಂತೂ ರೆಡಿ ಮಾಡಿಬಿಟ್ಟೆ ನಾನು ಒಬ್ಳೇನೆ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ. ಇವಾಗ ಮೊದಲೆಲ್ಲ ತುಂಬ ಹಳೆ ಟೇಬಲ್ ಥರ ಕಾಣಿಸ್ತಾ ಇತ್ತು, ಇವಾಗ ಒಳ್ಳೆ ಶೈನಿಂಗ್ ಕೊಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆದರೂ ಪರದಾಟ ನಂದಂತೂ ಸಾಕಾಗೋಯ್ತು ಇವಾಗ ಪೇಸ್ಟ್ ಮಾಡೋ ತನಕ. ನಾನು ಯಾಕಪ್ಪ ಒಬ್ಳೇ ಇದನ್ನ ಪೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ಬಿಡ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.